ದರ್ಶನ್ ಬೆಂಬಿಡದ ಪವಿತ್ರ ಗೌಡ ಇವತ್ತು ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರು ಪವಿತ್ರ ಗೌಡ. ದರ್ಶನ್ ಮಾತನಾಡಿಸುವುದಕ್ಕೆ ಅವಕಾಶ ಸಿಕ್ಕಾಗಲೆಲ್ಲ ಪವಿತ್ರ ಗೌಡ ಈ ರೀತಿಯ ಯತ್ನ ಮಾಡ್ತಿದ್ರು. ದರ್ಶನ್ ಇರುವ ಪೊಲೀಸ್ ವ್ಯಾನ್ ಹತ್ತೋದಕ್ಕೂ ಕೂಡ ಶತಪ್ರಯತ್ನ ಮಾಡಿದ್ರಂತೆ. ದರ್ಶನ್ ಅವರನ್ನ ಬೆಂಬಿಡದ ರೀತಿಯಲ್ಲಿ ಪವಿತ್ರ ಗೌಡ ಅವರು ಕಾಡ್ತಾ ಇರೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನ ಬೇರೆ ಬೇರೆ ವ್ಯಾನ್ ನಲ್ಲಿ ಕರೆದುಕೊಂಡು ಬಂದಿದ್ರು. ದರ್ಶನ್ ಇರುವಂತಹ ವ್ಯಾನ್ ಅನ್ನ ಹತ್ತೋದಕ್ಕೆ ಪವಿತ್ರ ಗೌಡ ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಜೈಲಾಧಿಕಾರಿಗಳು ಅವಕಾಶವನ್ನ ಕೊಟ್ಟಿಲ್ಲ. ದರ್ಶನ್ ಮಾತನಾಡಿಸೋದಕ್ಕೆ ಇವತ್ತು ಕೋರ್ಟ್ನಲ್ಲೂ ಕೂಡ ಹರಸಾಹಸವನ್ನ ಪಟ್ಟರು ಇದೇ ಪವಿತ್ರ ಗೌಡ. ಅಲ್ಲೂ ಕೂಡ ದರ್ಶನ್ ಮಾತನಾಡಲಿಲ್ಲ. ಹಾಗಾಗಿ ವ್ಯಾನ್ನಲ್ಲಾದ್ರೂ ಕೂಡ ಮಾತನಾಡಿಸೋಣ ಅಂತ ಹೇಳಿ ದರ್ಶನ್ ಇರುವಂತಹ ಪೊಲೀಸ್ ವ್ಯಾನ್ಗೆ ಹತ್ತಿರುವಂತಹ ಯತ್ನವನ್ನು ಕೂಡ ಮಾಡಿದ್ರಂತೆ. ದರ್ಶನ್ ಇರುವ ಪೊಲೀಸ್ ವ್ಯಾನ್ ಹತ್ತೋದಕ್ಕೆ ಶತಪ್ರಯತ್ನವನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಇರುವ ವ್ಯಾನ್ ಅನ್ನ ಹತ್ತೋದಕ್ಕೆ ಪವಿತ್ರ ಮುಂದಾದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಮ್ಮೆ ಪವಿತ್ರ ಗೌಡ ಅವರ ಕಡೆಯಿಂದ ವಿಫಲ ಯತ್ನ ಆಗಿರುವಂಥದ್ದು. ಪ್ರತಿ ಬಾರಿಯೂ ಕೂಡ ಕೋರ್ಟ್ನ ಹಾಲ್ನಲ್ಲಿ ಸಿಗಲಿ ಬೇರೆ ಕಡೆ ಎಲ್ಲೇ ಸಿಗಲಿ ಅವರನ್ನು ಮಾತನಾಡಿಸುವಂತಹ ಯತ್ನ ಆಗ್ತಾ ಇತ್ತು. ಬಟ್ ದರ್ಶನ್ ಮಾತನಾಡ್ತಿರ್ಲಿಲ್ಲ. ಅಟ್ಲೀಸ್ಟ್ ವ್ಯಾನಲ್ಲಾದರೂ ಮಾತನಾಡಬೇಕು ಅಂಥೇಳಿ ವ್ಯಾನ್ ಹತ್ತೋದಕ್ಕೆ ಮುಂದಾದರೂ ಪವಿತ್ರ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಮಧ್ಯಾಹ್ನ ಅವರನ್ನು ಕರೆದುಕೊಂಡು ಬಂದಂತಹ ವ್ಯಾನಿಗೇನೆ ಹತ್ತಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆ ಕ್ಷಣದಲ್ಲಾದರೂ ಕೂಡ ದರ್ಶನ್ ಮಾತನಾಡಿಸ್ಬೇಕು. ಇದು ಕೋರ್ಟ್ನ ಆವರಣದಲ್ಲಿ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ವ್ಯಾನ್ ಅನ್ನು ಹತ್ತುವ ಮೊದಲು ಕಂಡು ಬಂದಂತಹ ದೃಶ್ಯ. ಮೊದಲು ನಾಗರಾಜ್ ಅಲಿಯಾಸ್ ನಾಗಾ ಸೇರಿದಂತೆ ಕೆಲ ಆರೋಪಿಗಳು ಹೋಗಿ ವ್ಯಾನ್ ಅನ್ನು ಹತ್ತುತ್ತಾರೆ. ಅವರ ಹಿಂದೆನೇ ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಹಿಂದೆನೆ ದರ್ಶನ್ ಕೂಡ ಆಗಮಿಸ್ತಾರೆ. ಬರುವಾಗ ಕಪ್ಪು ಬಣ್ಣದ ಮಾಸ್ಕ್ ಅನ್ನು ಹಾಕೊಂಡು ಬಂದಂತಹ ದರ್ಶನ್ ಹೋಗುವಾಗ ವಿತೌಟ್ ಮಾಸ್ಕ್ ನಲ್ಲಿ ಕಾಣಿಸಿಕೊಂಡಿರುವಂತಹದ್ದು. ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನು ನೋಡಿದಂತಹ ಅಭಿಮಾನಿಗಳು ಅಲ್ಲೂ ಕೂಡ ಘೋಷಣೆ ಕೂಗೋದಕ್ಕೆ ಮುಂದಾಗ್ತಾರೆ. ಅಭಿಮಾನಿಗಳತ್ತ ದರ್ಶನ್ ಅಲ್ಲೂ ಕೂಡ ಕೈ ಮಾಡಿರುವಂತಹ ಕೈ ಬೀಸಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಕೋರ್ಟ್ನಿಂದ ಹೊರಬರ್ತಾ ಇರುವಂತಹ ದೃಶ್ಯ. ಬ್ಲೂ ಜೀನ್ಸು ಬ್ಲೂ ಪುಲೋವರ್ ನಲ್ಲಿ ದರ್ಶನ್ ಇವತ್ತು ಜೈಲಿಗೆ ಬಂದಿದ್ರು. ಬರುವಾಗ ಕಪ್ಪು ಬಣ್ಣದ ಮಾಸ್ಕ್ ಅನ್ನು ಹಾಕೊಂಡಿದ್ರು. ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಗಿಸಿ ಹೋಗುವಂತಹ ಸಂದರ್ಭದಲ್ಲಿ ಮಾಸ್ಕ್ ಇಲ್ಲದೇನೆ ದರ್ಶನ್ ಪೊಲೀಸ್ ವ್ಯಾನ್ ಅನ್ನು ಹತ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದರ್ಶನ್ ನೋಡೋದಕ್ಕೆ ಅಲ್ಲಿ ಸೇರಿರುವಂತಹ ಅಪಾರ ಪ್ರಮಾಣದ ಜನರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೋರ್ಟ್ನ ಆವರಣದ ದೃಶ್ಯ ಇದು. ಇವತ್ತಿನ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಗಿಸಿ ಬರ್ತಾ ಇರುವಂತಹ ದೃಶ್ಯ ಇದು. ಮುಂದೆ ಪವಿತ್ರ ಗೌಡ, ಹಿಂದೆ ದರ್ಶನ್.
ಅಂದುಕೊಂಡಂದಾಗಿದ್ರೆ ದರ್ಶನ್ ಶೂಟಿಂಗ್ ಸೆಟ್ನಿಂದ ಈ ರೀತಿ ಹೊರಬರಬೇಕಿತ್ತು. ಈಗ ನ್ಯಾಯಾಲಯದಿಂದ ಹೊರಬರ್ತಾ ಇದ್ದಾರೆ. ಕ್ಯಾರವನ್ನ ಹತ್ತಬೇಕಾಗಿತ್ತು, ಪೊಲೀಸ್ ವ್ಯಾನ್ ಅನ್ನು ಹತ್ತಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೆಲ್ಲದಕ್ಕೂ ಕೂಡ ಕಾರಣ ದರ್ಶನ್ ಅವರೇ ಮಾಡಿಕೊಂಡಂತಹ ತಪ್ಪು. ಇವತ್ತು ದರ್ಶನ್ ಅವರ ಈ ಸ್ಥಿತಿಗೆ ದರ್ಶನ್ ಅವರೇ ಕಾರಣವೇ ಹೊರತು ಮತ್ತಿನ್ಯಾರು ಕೂಡ ಅಲ್ಲ. ಕೋರ್ಟನ್ನು ಅಲಿಬೇಕಾದಂತಹ ಪರಿಸ್ಥಿತಿ, ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಕೂಡ ದರ್ಶನ್ ಅವರನ್ನು ನೋಡೋದಕ್ಕೆ ಅವರ ಅಭಿಮಾನಿಗಳಿಗೆ ನೋವಾಗುತ್ತೆ. 81 ದಿನಗಳ ಬಳಿಕ ದರ್ಶನ್ ಜೈಲಿನಿಂದ ಹೊರಬಂದು ಕಾಣಿಸಿಕೊಂಡಿದ್ದು ಹೀಗೆ. ಇವತ್ತು ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ಮುಗಿಸಿಕೊಂಡು ದರ್ಶನ್ ವಾಪಸ್ ಪೊಲೀಸರ ಜೊತೆಗೆ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗ್ತಾ ಇರುವಂತಹ ದೃಶ್ಯ ಇದು.